ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ವ್ಯಕ್ತಿ ನಡೀತಿರಬೇಕಾದ್ರೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ನರಗಳ ಉಬ್ಬುವಿಕೆಯನ್ನು ನೋಡ್ತೀವಿ. ಆಮೇಲೆ ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಅನ್ನೋದು ಅಷ್ಟಾಗಿ ಗೊತ್ತಿರಲ್ಲ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನಿರ್ಲಕ್ಷ್ಯ ವಹಿಸೋದೇ ಜಾಸ್ತಿ. ಆಮೇಲೆ ನರಕ್ಕೆ ಸಂಬಂಧಪಡೋ ಹಾಗೆ ಇನ್ನಿತರ ಕೆಲವು ಸಮಸ್ಯೆಗಳಿರ್ತದೆ. ಆ ಉಬ್ಬಿರೋ ನರಗಳನ್ನು ಹೇಗೆ ಸರ್ಜರಿ ಮೂಲಕ ಸರಿಪಡಿಸ್ಬೇಕು ಇತ್ಯಾದಿ ಎಲ್ಲ ಇರುತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಕ್ರಮ್ ಎಸ್ ಬಿಳಿಗಿರಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಾವು ವ್ಯಾಸ್ಕ್ಯುಲರ್ ತಜ್ಞರು, ಅಂದರೆ ಉಬ್ಬಿರುವ ನರಗಳಿಗೆ ಸಂಬಂಧಪಡೋ ಹಾಗೆ ಯಾವ ರೀತಿ ಚಿಕಿತ್ಸೆ ಮಾಡ್ಬೋದು ಇತ್ಯಾದಿಗಳ ಬಗ್ಗೆ ತಾವು ಚಿಕಿತ್ಸೆ ಕೊಡ್ತೀರಿ, ಸರ್ಜನ್ ಬೇರೆ ನೀವು. ಈ ರೀತಿಯಾದಂತಹ ಒಂದು ಉಬ್ಬಿರುವ ನರಗಳು ಸಹಜವಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದು ಸಮಸ್ಯೆ ಅಂತಲೇ ಗೊತ್ತಿರಲ್ಲ ನಮಗೆ. ಹೇಗೆ ಸರ್ ಅದು? ಸರ್, ಈಗ ರಕ್ತನಾಳಗಳು ಉಬ್ಬಿರೋದು ಇವತ್ತು 100ಕ್ಕೆ ಒಂದು 60-70% ಜನಕ್ಕೆ ಇದೆ ವೆರಿ ಕಾಮನ್ ಪ್ರಾಬ್ಲಮ್. ಈಗ ನಮ್ಮ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಈ ಪ್ರೊಲಾಂಗ್ ನಿಂತ್ಕೊಳ್ಳೋಂಥ ಕೆಲಸಗಳು, ಪೊಲೀಸ್ ಅವರಾಗ್ಬೋದು, ಪೋಸ್ಟ್ ಮ್ಯಾನ್ಗಳಾಗ್ಬೋದು, ನಡೆದಾಡೋರಾಗ್ಬೋದು, ಬಸ್ ಕಂಡಕ್ಟರ್ಗಳಾಗ್ಬೋದು, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಈ ರೈತಾಪಿ ಇವರು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋರಿಗೆ ರಕ್ತನಾಳಗಳು ಉಬ್ಬೋದು. ನಾವು ವೆರಿಕಸ್ ವೇನ್ ಅಂತ ಕರಿತೀವಲ್ಲ, ಇದು ತುಂಬ ಕಾಮನ್ ಆಗಿರ್ತದೆ ಸರ್. ಎಸ್ಪೆಷಲಿ ಎಲ್ಲಿ ಜಾಸ್ತಿ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋಂಥ ಕೆಲಸಗಳು ಇರ್ತದೋ ಅವ್ರಿಗೆ ಟೀಚರ್ಸ್ಗಳು ಎಸ್ಪೆಷಲಿ ಅವ್ರಿಗೆ ಓವರ್ ಎ ಪೀರಿಯಡ್ ಆಫ್ ಎ ಟೈಮ್ ಈ ರಕ್ತನಾಳಗಳು ಉಬ್ಕೊಳ್ಳುತ್ತೆ ಸರ್. ಅಲ್ವಾ? ತಾವು ಹೇಳಿದ್ರೆ ನೋಡಿ, ಈಗ ಕೆಲವರು ಅನಿವಾರ್ಯವಾಗಿ ನಿಲ್ಲಬೇಕಾಗತ್ತೆ. ಶಿಕ್ಷಕರಾಗಿರ್ಬೋದು, ಲೆಕ್ಚರರಾಗಿರ್ಬೋದು, ಅಥವಾ ಏನೇ ತರಬೇತಿ ಕೊಡೋರು, ಆಮೇಲೆ ಕಂಡಕ್ಟರ್ಗಳು ನಿಂತು ಕೆಲಸ ಮಾಡಿದ್ರೇ ಜೀವನ ನಡೀತಾ ಇರ್ತದೆ ಅವರ ಬೇರೆ ಬೇರೆ ಲೇಬರ್ಸನ್ನು ತೊಗೊಂಡಾಗ. ಆದರೆ ಅದು ಸಮಸ್ಯೆ ಅಂತ ಅನ್ನೋದು ಯಾವಾಗ ಶುರು ಆಗುತ್ತೆ ಸರ್? ಈಗ ಒಂದು ಹಂತ ಇರ್ಬೋದಲ್ಲ, ಸ್ಟಾರ್ಟಿಂಗ್ನಲ್ಲಿ ಗೊತ್ತಾಗಲ್ಲ. ಯೂಶ್ವಲಿ ಈ ರಕ್ತನಾಳಗಳು ಉಬ್ಬೋದು ನಾವು 2 ಥರ ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತೇವೆ. ಒಂದು ಪ್ರೈಮರಿ ಕಾಸಸ್ ಅಂತ ಕರಿತೀವಿ, ಇನ್ನೊಂದು ಸೆಕೆಂಡ್ರಿ ಕಾಸಸ್. ಈ ಪ್ರೈಮರಿ ಕಾಸಸ್ ಏನಂದರೆ, ಕೆಲವು ವ್ಯಕ್ತಿಗಳಿಗೆ ಹುಟ್ಟುತ್ತಾನೆ ರಕ್ತನಾಳದಲ್ಲಿ ಕೆಲವೊಂದು ಎನ್ಸೈಮ್ಸ್ ಡಿಫಿಷಿಯನ್ಸಿಯಿಂದ ರಕ್ತನಾಳಗಳೇ ಸಂಕುಚಿತ ಇದನ್ನು ಪ್ರಾಬ್ಲಮ್ ಇರುತ್ತೆ. ಇನ್ನು ಕೆಲವರು ಅಕ್ವೈರ್ಡ್ ಅಂತ ಹೇಳಿದ್ರು, ಈಗ ನಾವು ಈ ಹಿಂದೆ ಮಾತಾಡಿದ ಥರ ಈ ಪ್ರೊಫೆಷನಲ್ಲಿಂದನೂ ವೆರಿಕೋಸ್ ವೇನ್ಸು ಆಗೋದಿದೆ. ಈ ಪ್ರೈಮರಿ ಏನಿದೆ ಜೆನೆಟಿಕ್ಕು ಅಂತ ಹೇಳಿದ್ನಲ್ಲ, ಇದನ್ನು ನಾವು ಏನು ಕರೆಕ್ಟ್ ಮಾಡಲಿಕ್ಕೆ ಆಗಲ್ಲ, ಇದು ರಕ್ತಗತವಾಗಿ ಬಂದಿರುತ್ತೆ. ಸೆಕೆಂಡ್ರಿ ಕಾಸಸ್ಸು ನಾವು ಅವಾಯ್ಡ್ ಮಾಡಿದ್ರೆ ಇದನ್ನು ನಾವು ಮುಂದೆ ತಳ್ಳಬಹುದು. ಪ್ರೆಗ್ನೆನ್ಸಿ ಕಾಮನೆಸ್ಟ್ ಕಾಸ್, ಮತ್ತು ಓಲ್ಡ್ ಏಜ್ ಪೀಪಲ್ಲು, ಈಗ ಕಾನ್ಸ್ಟಿಪೇಷನು, ಟಾಯ್ಲೆಟಲ್ಲಿ ಇದಾಗ ಅವ್ರಿಗೆ ಅಬ್ಡಾಮಿನಲ್ ಪೆಲ್ವಿಕ್ ಮಾಸಸ್, ಫೈಬ್ರಾಯ್ಡ್ ಯೂಟ್ರಸ್, ನಾವು ಹೊಟ್ಟೆ ಒಳಗಿರೋಂಥ ಏನಾದರೂ ಗೆಡ್ಡೆಗಳು ಆ ಥರ ಅಂದ್ರೆ ಇದ್ದು ಹೊಟ್ಟೆಲಿರೋ ರಕ್ತನಾಳಗಳನ್ನ ಈ ಗೆಡ್ಡೆಗಳು ಪ್ರೆಸ್ ಮಾಡಿದ್ರೆ ಆವಾಗ ಇದನ್ನು ನಾವು ಈ ರಕ್ತನಾಳಗಳು ಉಬ್ಕೊಳ್ಳುತ್ತೆ. ಪ್ರೆಗ್ನೆನ್ಸಿ ಸಮ್ಟೈಮ್ಸ್ ಏನು ಹೇಳ್ತಾರೆ, ಇಟ್ಸ್ ಎ ವೆರಿ ಕಾಮನ್. ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ವೆರಿಕೋಸ್ ವೇನ್ ಇರುತ್ತೆ, ಆಮೇಲೆ ಹೊಟ್ಟೋಗುತ್ತೆ. ಬಿಕಾಸ್ ಅಬ್ಡಾಮಿನಲ್ಲಿ ಮಾಸಸ್ಸಲ್ಲಿ ಅದು ಪ್ರೆಸ್ ಮಾಡುತ್ತೆ. ಒಂದ್ಸಲ ಡೆಲಿವರಿ ಆದಮೇಲೆ ವೇನ್ಸ್ ಕಂಪ್ರೆಷನ್ ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಇಟ್ ರಿವರ್ಟ್ ಬ್ಯಾಕ್ ಟು ಒರಿಜಿನಲ್. ಈಗ ಸಾಮಾನ್ಯವಾಗಿ ನಿಲ್ಲುವಾಗ ಈಗ ಕಾಲಿನ ಮೇಲೆ ಒತ್ತಡ ಬರಬಹುದು, ಅಥವಾ ಕೈಲಿಂದನೇ ಜಾಸ್ತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ನೋಡೋಕ್ಕೆ ತುಂಬ ಗಟ್ಟಿಯಾಗಿರ್ಬೋದು ನಿಜ ಕಾಣಿಸೋಕ್ಕೆ. ಆದರೆ ಸಮಸ್ಯೆ ಅಂತ ಅದು ಯಾವಾಗ ಶುರು ಆಗುತ್ತೆ? ಈಗ ಫಸ್ಟಿಗೆ ಆರಂಭದಲ್ಲಿ ಸ್ವಲ್ಪ ಇರುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ, ಆಮೇಲೆ ಅವರು ವಯಸ್ಸಾದಂಗೆ ಆ ಕೆಲಸ ಮಾಡೋದನ್ನು ಬಿಟ್ಟಿರ್ಬೋದು, ನಿಲ್ಲಿಸಿರ್ಬೋದು, ಆವಾಗ ಅದು ಕಮ್ಮಿ ಆಗುತ್ತಾ? ಸೊ ಈಗ ವೆರಿಕೋಸ್ ವೇನಲ್ಲಿ ಸರ್, ಈಗ ನಾವು ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಏನಂದರೆ, ಈಗ ರಕ್ತನಾಳಗಳು ಮುಚ್ಚೋಗಿರೋದು ಬೇರೆ, ಇದು ಆರ್ಟೀರಿಯಲ್ ಪ್ರಾಬ್ಲಮ್ ಅಂತಂದರೆ, ಈಗ ಕ್ರಾನಿಕ್ ಸ್ಮೋಕರ್ಸ್ ಇರ್ತಾರೆ, ಅವ್ರಿಗೆ ರಕ್ತನಾಳಗಳೇ ಮುಚ್ಚೋಗಿರುತ್ತೆ. ಆ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಆದಾಗ ಆವಾಗ ನಾವು ಅದನ್ನು ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್, ರಕ್ತನಾಳಗಳು ಮುಚ್ಚೋದ್ರೆ ಹೆಂಗೆ ನಾವು ಹಾರ್ಟ್ ರಕ್ತನಾಳಗಳು ಮುಚ್ಚೋಗುತ್ತೆ, ಹಂಗೆ ಕಾಲಲ್ಲಿರೋ ರಕ್ತನಾಳಗಳು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ, ಅಥೆರೋಸ್ಕ್ಲೆರೋಟಿಕ್ ಆಗಿ, ಏಜ್ ರಿಲೇಟೆಡ್ ಆಗಿ ಈ ಥರ ಆದಾಗ ರಕ್ತನಾಳಗಳ ಕಾಲಲ್ಲಿ ಮುಚ್ಚೋದ್ರೆ ನಾವು ಅದನ್ನು ಪೆರಿಫರಲ್ ಆವಾಗ ಏನಾಗುತ್ತೆ, ಗಾಯಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗಲ್ಲ, ಗಾಯಗಳು ವಾಸಿ ಆಗಲ್ಲ. ಜೊತೆಗೆ ಕಾಂಟ್ರಿಬ್ಯೂಟೆಡ್ ಫ್ಯಾಕ್ಟರ್, ಈಗ ಸಕ್ಕರೆ ಕಾಯಿಲೆ ಇರುತ್ತೆ, BP ಕಾಯಿಲೆ ಇರುತ್ತೆ, ಇದೆಲ್ಲ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಗಿ ಒಂದು ಕಾಲಲ್ಲಿ ಗಾಯ ಆದರೆ ವಾಸಿ ಆಗಲ್ಲ. ಇದು ಆರ್ಟೀರಿಯಲ್ ರಕ್ತನಾಳ ಸಪ್ಲೈ ಆಗೋಂಥದಕ್ಕೆ, ಆರ್ಟೀರಿಯಲ್ ಡಿಸೀಸ್ಗೆ ಇದು ಒಂದು ಸೈಡು. ಇನ್ನೊಂದು ಸೈಡು ಈ ಏನು ವೆರಿಕೋಸ್ ವೇನ್ಸ್ ಅಂತ ಕರಿತೀವಿ, ಇದು ವೇನ್ಸ್ ಪ್ರಾಬ್ಲಮ್. ಈಗ ನಮ್ಮ ಕಾಲಲ್ಲಿ ಸೂಪರ್ಫಿಷಿಯಲ್ ಸಿಸ್ಟಮ್, ಡೀಪ್ ಸಿಸ್ಟಮ್ ಅಂತ 2 ಥರ ರಕ್ತನಾಳಗಳು ಇರುತ್ತೆ. ಹೊಟ್ಟೆ ಒಳಗಿಂದ ಹೆಂಗೆ ರಕ್ತನಾಳಗಳು ಬರುತ್ತಲ್ಲ ಕಾಲಿಗೆ, ಒಂದು ಸೂಪರ್ಫಿಷಿಯಲ್ ಸಿಸ್ಟಮ್, ಡೀಪ್ ಸಿಸ್ಟಮ್ ಅಂತ ಇರುತ್ತೆ. ಸೂಪರ್ಫಿಷಿಯಲ್ ಸಿಸ್ಟಮ್ಗೂ ಡೀಪ್ ಸಿಸ್ಟಮ್ಗೂ ಮಧ್ಯೆ ಏಣಿ ಮೆಟ್ಲುಗಳಿರುತ್ತಲ್ಲ, ಆ ಥರ ಒಂದು ಕಡೆ ಡೀಪ್ ಸಿಸ್ಟಮು, ಒಂದು ಕಡೆ ಸೂಪರ್ ಸಿಸ್ಟಮ್. ಇದು ಎರಡನ್ನೂ ಕೋಆರ್ಡಿನೇಟ್ ಆದರೆ ಮಾತ್ರ ಕಾಲಿಂದ ರಕ್ತ ಹೆಂಗೆ ಹಾರ್ಟಿಂದ ಕೆಳಗಡೆ ರಕ್ತ ಬರ್ತದೋ ಅದೇ ಥರ ಕೆಳಗಿಂದ ರಕ್ತ ಮೇಲಕ್ಕೆ ಹೋಗ್ಬೇಕು. ಸೊ ನಾವು ಕಾಫ್ನ
ಏನು ಕಾಲು ಹಿಂಭಾಗ ಇದೆಯಲ್ಲ ಮಂಡಿ ಕೆಳಗಡೆ, ಅದನ್ನ ನಾವು ಪೆರಿಫರಲ್ ಹಾರ್ಟ್ ಅಂತ ಕರಿತೀವಿ. ಅದಕ್ಕೆ ಉದ್ದೇಶ ಏನಂದ್ರೆ ಕಾಫ್ನ ಅದು ಪಂಪ್ ಮಾಡುತ್ತೆ. ಪ್ರತಿ ಸಲ ರಕ್ತನ ನಾವು ನಡೆಯುವಾಗ, ಹೆಜ್ಜೆ ಹಾಕುವಾಗ, ಮಾಡುವಾಗ ರಕ್ತ ಪಂಪ್ ಆಗಿ ಅಪ್ ಟು ನಮ್ಮ ಸೊಂಟದವರೆಗೂ ರಕ್ತ ನಾಳದೊಳಗೆ ವ್ಯಾಲ್ವ್ಸ್ ಅಂತ ಇರ್ತದೆ. ಆ ವ್ಯಾಲ್ವ್ಸು ಅದನ್ನ ಬ್ಲಡ್ ಅನ್ನ ಕೆಳಗಡೆಯಿಂದ ಮೇಲಕ್ಕೆ ತಳ್ಳಕ್ಕೆ ಸಹಾಯ ಮಾಡುತ್ತೆ. ವೆರಿಕೋಸ್ ವೇನ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಈ ಏನು ವೆಸಲ್ದು ವ್ಯಾಲ್ವ್ಸ್ ಇರ್ತದಲ್ಲ, ಹಾರ್ಟ್ ಅಲ್ಲಿ ವ್ಯಾಲ್ವ್ ಇದ್ದಂಗೆ ಆ ವ್ಯಾಲ್ವ್ಸ್ ವೀಕ್ ಆಗಿರುತ್ತೆ. ಹಾಗಾಗಿ ಕೆಳಗಡೆ ಬರೋ ರಕ್ತ ಮೇಲ್ ಹೋಗಲ್ಲ. ಯಾವಾಗ ಕೆಳಗಡೆ ರಕ್ತ ಮೇಲ್ ಹೋಗಲ್ವೋ ಆಟೋಮೆಟಿಕ್ ಆಗಿ ರಕ್ತ ಇದು ನಾಳಗಳು ಉಬ್ಕೊಳ್ಳುತ್ತೆ. ನೋಡಿ, ಈಗ ಬಹಳ ವಿಶೇಷ. ನಾವೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ, ಏನೋ ದೇಹದ ರಕ್ತ ಪರಿಚಲನೆ ತನ್ನ ಪಾಡಿಗೆ ತಾನು ನಡೀತಾ ಇರ್ತದೆ, ನರಗಳು ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿರ್ತಾವಂತ. ಅದಕ್ಕೆ ನಾವು ಅದಕ್ಕೆ ಪಂಪಿಂಗಿಗೆ ಎಲ್ಲೋ ಒಂದು ಎನರ್ಜಿ ಬೇಕಾಗತ್ತೆ. ಅದು ಕಾಲಿಂದ ಬರ್ಬೋದು, ಕೈ ಕಾಲುಗಳನ್ನು ಸ್ವಲ್ಪ ಆ್ಯಕ್ಟಿವ್ ಆಗಿ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಆಗಿರ್ಬೋದು. ಒಟ್ಟಾರೆ ಆ ಒಂದು ಇಡೀ ದೇಹದ ರಕ್ತ ಪರಿಚಲನೆಯನ್ನು ಚುರುಕುಗೊಳಿಸ್ಬೇಕಂತಂದಾಗ ಏನಾದರೂ ಒಂದು ಚಟುವಟಿಕೆ ಬೇಕು. ಅದಕ್ಕೆ ತಾವು ಹೇಳೋದು ಹೆಚ್ಚಾಗಿ ಚಟುವಟಿಕೆಗಳನ್ನು ಮಾಡಿ, ಎಕ್ಸರ್ಸೈಸ್ ಮಾಡಿ ಅಂತಂತ ಹೇಳಿ ತಾವು ಹೇಳೋದು. ಸರ್, ಈಗ ತಾವು ಹೇಳಿದ್ರಿ, ಈಗ ಕೆಳಗಡೆ ಅಡಿಯಿಂದ ನೀವು ಸೊಂಟದ ತನಕ, ಆ ಭಾಗದ ತನಕ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅಲ್ಲಿಂದ ಮುಂದೆ ಜಾಸ್ತಿ ಇನ್ನೂ ಆ್ಯಕ್ಟಿವಿಟಿ ಬೇಕಾಗತ್ತೆ. ಅಲ್ಲಿ ಆ್ಯಕ್ಟಿವಿಟಿ ಇರಲಾರ್ದ ಕಾರಣಕ್ಕಾಗಿ ಏನಾದರೂ ವೆರಿಕೋಸ್ ವೇನ್ ಸಮಸ್ಯೆ ಬರ್ಬೋದಾ, ಅಥವಾ ಅಲ್ಲಿ ಏನೇನು ಸಮಸ್ಯೆ ಬರ್ಬೋದು ಮುಂದೆ? ಈಗ ಲಾಂಗ್ ಸ್ಟ್ಯಾಂಡಿಂಗು ಇವಾಗ ಜನಗಳು ಜಾಸ್ತಿ ಈಗ ಸ್ಮೋಕರ್ಸು, ಆಲ್ಕೋಹಾಲಿಸಮು, ಲಿವರ್ ಡ್ಯಾಮೇಜ್ ಆದಾಗ ಲಿವರಲ್ಲಿ ನಾವೇನಾಗ್ತೀವಿ, ಹೆಂಗೆ ನಾವು ಕಾಲಲ್ಲಿ ರಕ್ತನಾಳಗಳು ಕಾಣಿಸುತ್ತೋ ಅದೇ ಥರ ಹೊಟ್ಟೆ ಒಳಗಿರೋ ರಕ್ತನಾಳಗಳಲ್ಲೂ ಸಹ ನಾವು ಲಿವರ್ ಫೇಲ್ಯೂರ್ ಆದಾಗ ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಅದು ಆದಾಗ ಹೊಟ್ಟೆಯಲ್ಲಿರೋ ನಾಳುಗಳು ಉಬ್ಬಿಕೊಂಡು, ಈಗ ಕೆಲವ್ರಿಗೆ ವಾಂತಿ ಮಾಡಿದ್ರೆ ರಕ್ತ ಬರುತ್ತೆ. ಸೊ ವಿ ಕಾಲ್ ಎಸ್ ಈಸೋಫೇಜಿಯಲ್ ವ್ಯಾರಿಸಿಸ್. ಹೆಂಗೆ ನುಂಗು ಅನ್ನನಾಳದ ಕೆಳಗಡೆ ಇರುವಂತಹ ಈಸೋಫೇಗಸಲ್ಲಿ ಇದೇ ಥರ ವೆರಿಕೋಸಿಟೀಸ್ ಆದರೆ ವಿಲ್ ಕಾಲ್ ಎಸ್ ಈಸೋಫೇಜಿಯಲ್ ವ್ಯಾರೈಸಸ್. ಅದಾದಾಗ ಈಗ ಅದು ಏನಾಗುತ್ತೆ, ವಾಂತಿ ಮಾಡಿದ್ರೆ ಅಥವಾ ಸುಮ್ಮನೆ ಮಾಮೂಲಿ ಅದು ವಾಂತಿಲಿ ಬ್ಲಡ್ ಬರುತ್ತೆ. ದಟ್ ಈಸ್ ಈಸೋಫೇಜಿಯಲ್ ವ್ಯಾರೈಸಿಸ್. ಇನ್ನು ರೆಕ್ಟಲ್ ವ್ಯಾರೈಸಿಸ್ ಅಂತ ಇರ್ತದೆ, ಹಿಮೋರೈಡ್ಸ್ ಅಂತ ಕೇಳ್ತೀವಿ ನಾವು. ಹಿಮೋರೈಡ್ಸ್, ಪೈಲ್ಸ್ ಅಂತ ಕರಿತೀವಿ ಕಾಮನ್ ಸೆಂಟಲ್. ಅದು ಸಹ ಎಲ್ಲಿ ಈ ಗುದದ ನಾಳದಲ್ಲಿರುವಂತಹ ರಕ್ತನಾಳಗಳು ಉಬ್ಬಿಕೊಂಡು ಅಲ್ಲಿಂದ ಬ್ಲೀಡ್ ಆಗುತ್ತೆ, ಅದನ್ನು ನಾವು ರೆಕ್ಟಲ್ ವ್ಯಾರೈಸಿಸ್, ಹೆಮೊರಾಯ್ಡಲ್ ಮಾಸ್ ಅಂತ ಕರಿತೀವಿ. ಆಮೇಲೆ ಪೋರ್ಟಲ್ ಸಿಸ್ಟಮ್ ಅಂತ ಕರಿತೀವಿ. ಹೊಟ್ಟೆಯಲ್ಲಿ ರಕ್ತನಾಳಗಳು ಉಬ್ಕೊಳ್ಳೋದು, ಎಲ್ಲಿ ಫ್ಲೋ ಕಡಿಮೆ ಆಗಿ ಬಾಡಿಗೆ ಹಾರ್ಟ್ ಕಡೆಗೆ ಪಂಪ್ ಆಗಲ್ಲ ಬ್ಲಡ್ ಆಟೋಮೆಟಿಕಲಿ ಇದು. ಸೊ ದಿಸ್ ಈಸ್ ಆಲ್ ಜನರಲ್. ಬಟ್ ನಮ್ದು ಈಗ ಮೇನು ನಾವು ವೆರಿಕೋಸ್ ವೇನ್ ಕಾಲ್ದು ಹೇಳ್ತಾ ಇದೀವಿ. ಕಾಲ್ ಅನ್ನೋದು ತುಂಬಾ 70-80% ಜನ ಇವತ್ತು ಪ್ರೊಫೆಷನಲ್ ಹಜಾರ್ಡ್. ಅದು ಎಷ್ಟೋ ಜನಕ್ಕೆ ನಾವು ಪ್ರೊಫೆಷನ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಎಷ್ಟೋ ಜನಕ್ಕೆ ಅವರು ನಿಂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ದೇ ಹ್ಯಾವ್ ಟು ಕಟ್ ಶಾರ್ಟ್ ದಿ ಸ್ಟ್ಯಾಂಡಿಂಗ್. ಯಾಕಂದ್ರೆ ಮನುಷ್ಯ ಕೂತ್ಕೊಂಡು ನಾವು ಕಾಲ್ನ ಮುಂದೆ ನೀಡ್ಕೊಂಡು ಒಂದು ಚೇರೋ ಇದೋ ಇಟ್ಕೊಂಡ್ರೆ ಆಟೋಮೆಟಿಕಲಿ ಅವಾಯ್ಡ್ ಮಾಡ್ಬೋದು. ಎಸ್ಪೆಷಲಿ ಒಂದು ಮಿಡ್ಲ್ ಏಜ್ಡ್ 35-40 ವರ್ಷದವರು ವಿತ್ ಈಗ ನಾನು ಹೇಳ್ದಂಗೆ ಪ್ರೈಮರಿ ಕಾಸು ಸೆಕೆಂಡರಿಗೆ ನಿಂತ್ಕೊಂಡ್ರೆ ಸಾಯಂಕಾಲ ಆದರೆ ಕಾಲು ಉಬ್ಕೊಳ್ಳಿ. ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ, ಇಲ್ಲಿಂದ ಒಂದು 3 ಅವರ್ ಎಲ್ಲೋ ನೀವು ಹೋದಾಗ ನೀವು ವಾಪಸ್ ಬಂದು ನೋಡಿದ್ರೆ ಕಾಲು ಊದ್ಕೊಂಡ್ಬಿಟ್ಟಿರ್ತದೆ. ಬೆಳಿಗ್ಗೆಯಿಂದ ಸಾಯಂಕಾಲದೊಳಗೆ ಸಾಯಂಕಾಲ ಕಾಲು ಊದ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ಎ ಕ್ಲಾಸಿಕಲ್ ಸಿಂಪ್ಟಮ್ ಆಫ್ ವೆರಿಕೋಸ್ ವೇನ್ ಸಿಂಪ್ಟಮ್ಸ್. ಸೊ ನಾರ್ಮಲ್ ಆಗಿ ಊದ್ಕೊಳ್ಳಲ್ಲ. ಈಗ ನಾವು ಮೊದಲೇ ಆರ್ಟೀರಿಯಲ್ ಅಂತ ಹೇಳಿದ್ನಲ್ಲ, ಸ್ಮೋಕ್ ಮಾಡಿ ರಕ್ತನಾಳ ಮುಚ್ಚಿದ್ರೆ ಅವಾಗ ಈ ಥರ ಎಲ್ಲ ಅವ್ರಿಗೆ ಕೂತಿದ್ರೆ ಸುಮ್ಮನೆ ನೋವುತ್ತೆ. ನಾ ಟ್ರಾವೆಲ್ ಮಾಡಿದೆ, ಬೊತ್ತು ಪೂರ ಓಡಾಡಿದೆ, ಸಾಯಂಕಾಲ ಬಂದೆ ಕಾಲು ಊದ್ಕೊಬಿಟ್ಟಿದೆ. ಕಾಲು ತಗೊಂಡೋಗಿ ದಿಂಬು ಮೇಲೆ ಇಟ್ಟಿಟ್ರೆ 1 hour 2 hour ಬೆಳಿಗ್ಗೆ ಅಷ್ಟೊತ್ತಿಗೆ ನೋವು ಕಡಿಮೆ ಆಗಿರುತ್ತೆ. ದಿಸ್ ಇಸ್ ಎ ಕ್ಲಾಸಿಕಲ್ ಫೈಂಡಿಂಗ್ ಆಫ್ ವೆರಿಕೋಸ್. ಅಂದ್ರೆ ಅದು ಪರಿಹಾರ ಅಂತ ಅನ್ಕೋಬೇಕಾ? ಪರಿಹಾರ ಮಾಡ್ಕೊಳ್ಳೋ ಪೇಷಂಟ್ ಅದು ಇದು ಪರಿಹಾರ. ಈ ಸಿಂಪ್ಟಮ್ಸ್ ಎಲ್ಲಿ ಕಾಣುತ್ತೋ ಇಟ್ ಇಸ್ 99% ಇಟ್ ಇಸ್ ವೆರಿಕೋಸ್ ವೇನ್. ಇದು ಟಿಪಿಕಲ್ ವೆರಿಕೋಸ್ ವೇನ್ ಸಿಂಪ್ಟಮ್ಸ್. ಓಕೆ. ಸೊ ಈ ರೀತಿಯಾದಂತಹ ಸಮಸ್ಯೆ ಇದ್ದಾಗ ಅವರು ಅಲ್ಲೆಲ್ಲೇ ಪರಿಹಾರ ಕಂಡುಕೊಳ್ತಿರ್ತಾರೆ. ಆದರೆ ಅದಕ್ಕೆ ಚಿಕಿತ್ಸೆ ಅಂತ ಅನ್ನೋದು ಬೇಕಾಗಬಹುದು. ಯಾಕಂದರೆ ತಾವು ಹೇಳಿದಂಗೆ ಇದು ಒಂದು ಸಮಸ್ಯೆನೇ ಆಯಿತು. ಮೊದಲೆಲ್ಲ ಇದ್ರ ಬಗ್ಗೆ ಜಾಸ್ತಿ ಯಾರೂ ತಲೆಬಿಸಿ ಮಾಡ್ಕೊಳ್ತಿರಲಿಲ್ಲ. ಅದಕ್ಕೆ ಯಾವುದೇ ರೀತಿ ಚಿಕಿತ್ಸೆನೂ ತೊಗೊಂಡಿಲ್ಲ ಅಂತ ಅಂದ್ಕೊಳ್ಳೋಣ. ನಂತರ ದಿನಮಾನಗಳಲ್ಲಿ ಇದು ಒಂಥರ ಡಿಸಾರ್ಡರ್ ಆಯಿತು, ಇದಕ್ಕೆ ಚಿಕಿತ್ಸೆ ಬೇಕೇ ಬೇಕು ಅಂತ ನಾವು ಮಾತಾಡ್ತೀವಿ. ಈ ಚಿಕಿತ್ಸೆ ಇತ್ತೀಚೆಗೆ ಶುರು ಆಯಿತಾ ಸರ್? ನಮಗೆ ಬರೋ ಡೌಟು ಜನಗಳಿಗೂ ಬಹುಶಃ ಇತ್ತೀಚೆಗೆ ಶುರು ಆಯಿತು ಮತ್ತು ಅಷ್ಟು ಪ್ರಮುಖನ ಇದು. ಈಗ ತಾವು ಹೇಳ್ತಿದ್ರಿ 3 ತಾಸು ಹಿಂಗೆ ಜರ್ನಿ ಮಾಡಿದಾಗ ಕಾಲು ಊದ್ಕೊಂಡ್ಬಿಡ್ತು ಅಂತಂದಾಗ, ಅದು ಊದ್ಕೊಂಡ್ಬಿಡ್ತು ಅಂದರೆ ಬಸ್ಸಲ್ಲಿ ಬಂದಿದಾಗ ಆಯಿತು ಅಂತೇಳಿ ಸುಮ್ಮನೆ ಇದ್ಬಿಡ್ತಾರೆ. ಮತ್ತು ಚಿಕಿತ್ಸೆ ಅಂತ ಅನ್ನೋದು ಹೇಗೆ ಶುರು ಮಾಡಬೇಕು? ಈಗ ಫಸ್ಟು ನಾವು ಯಾವುದೇ ಇದರಲ್ಲಿ ನಾವು ಪ್ರೊಫೆಷನ್ ಐಡೆಂಟಿಫೈ ಮಾಡಿ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಹ್ಯಾವ್ ಟು ಡಿಸೈಡ್.
ಆಮೇಲೆ ಯಾವ ವಯಸ್ಸಲ್ಲಿ ಇದಾಗಿದೆ, ಈಗ ಕೆಲವರು 20 ವರ್ಷ 30 ವರ್ಷ ಹುಡುಗರಿಗೂ 20 ವರ್ಷದವರೆಗೂ ಆಗಿದೆ ವೇನ್ಸ್. ಯಾಕಂದ್ರೆ ಅಲ್ಲಿ ಕಂಜನೈಟಲ್ ನಾನು ಹೇಳ್ದಲ್ಲ ವೆರೈಟಿ, ಹಂಗೆ ಅಲ್ಲಿ ಬ್ಲಡ್ ವೆಸಲಲ್ಲೇ ಪ್ರಾಬ್ಲಮ್ ಇದ್ದಾಗ ಪ್ರಾಥಮಿಕ ಮೊದಲೇ ಬೇಗ ಸಿಂಪ್ಟಮ್ಸ್ ಆಗ್ತದೆ. ಯೂಶಲಿ ನಮ್ಮ ಬಾಡಿಯಲ್ಲಿ ಕಾಲಲ್ಲಿ ಒಂದು 300 ಮಿಲಿಮೀಟರ್ ಅಷ್ಟು ಪ್ರೆಷರ್ ಅಷ್ಟು ಇದನ್ನ ವಿತ್ಸ್ಟ್ಯಾಂಡ್ ಮಾಡೋಷ್ಟು ಆ ವ್ಯಾಲ್ವ್ಸ್ ಕೆಪಾಸಿಟಿ ಇರುತ್ತೆ, ಆ ವೇನ್ಸ್ ಒಳಗಿರೋ ವ್ಯಾಲ್ವ್ಸ್. ನಾರ್ಮಲ್ ಆಗಿ ಒಂದು 80 to 100 ನಾವು ಪ್ರತಿ ಸಲ ನಡೆಯುವಾಗ 80 to 100 ಅಷ್ಟು ಪ್ರೆಷರ್ ವೇರಿಯೇಷನ್ ಹಾರ್ಟ್ಗೂ ಕಾಲ್ಗೂ ಇರ್ತದಲ್ಲ, ಈ ವೇರಿಯೇಷನಲ್ಲಿ ಇರ್ತದೆ. ಸೊ ಸಮ್ಟೈಮ್ಸು ಯಾವಾಗ ಈ ಪ್ರೆಷರ್ 300 ಅಷ್ಟು ಕಾಲಲ್ಲಿ ತಡೀತದೋ ಯಾವಾಗ ಅದು ಫೇಲ್ ಆಗುತ್ತೆ. ಈಗ ಒಂದು ಅಣೆಕಟ್ಟೋ ಡ್ಯಾಮೋ ಯಾವಾಗ ನೀವು ಒಂದು ಪ್ರೆಷರ್ ಹಾಕೋವರೆಗೂ ಅದು ಓಲ್ಡ್ ಕೆಪಾಸಿಟಿ ಇರುತ್ತೆ, ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ ಅಣೆಕಟ್ಟು ಡ್ಯಾಮ್ ಹೊಡೆದೋಗುತ್ತೆ. ಹಂಗೆ ಕಾಲಲ್ಲಿರೋ ರಕ್ತನಾಳಗಳು ಸಹ ನಾವು ಅದು ಒಂದು ಪ್ರೆಷರ್ವರೆಗೂ ತಾಳ್ಕೊಳ್ಳುತ್ತೆ. ಆ ತಾಳ್ಕೊಳ್ಳೋ ಕೆಪಾಸಿಟಿ ಅದ್ರಲ್ಲಿ ಕಡಿಮೆ ಆದಾಗ ಆಟೋಮೆಟಿಕಲಿ ರಕ್ತನಾಳಗಳು ಉಬ್ಕೊಳ್ತವೆ. ಸರ್, ಈಗ ಬೇರೆ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತದೆ. ಈಗ ಆರಂಭದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡೋ ರೀತಿಯಲ್ಲಿ ಇರ್ಬೋದು ನಿಜ. ವೆರಿಕೋಸ್ ವೇನ್ ಇದಕ್ಕೆ ಟ್ರೀಟೇ ಮಾಡಲಿಲ್ಲ ಅಂತಂದರೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಫಸ್ಟ್ ಮಾತಾಡೋಣ. ಇದಕ್ಕೆ ಚಿಕಿತ್ಸೆ ಅಂತ ಅನ್ನೋದನ್ನು ಆಮೇಲೆ ಹೇಳಿ, ಯಾವ ಮಾರ್ಗದ ಮೂಲಕವಾಗಿ ಇದನ್ನು ಸರಿಪಡಿಸ್ತಿರ್ತಾವೆ ಅಂಥೇಳಿ, ಏನೇನು ಸಮಸ್ಯೆಗಳು ಆಗೋದು ಇದರಿಂದ ಬೇರೆ ಬೇರೆ. ಸರ್, ಈಗ ವೆರಿಕೋಸ್ ವೇನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂದರೆ ನಾವು ಅದರಲ್ಲಿ CSCP ಕ್ಲಾಸಿಫಿಕೇಶನ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್. ಈಗ ಕ್ಲಿನಿಕಲ್ ಕ್ಲಾಸಿಫಿಕೇಶನ್, ಈಟಿಯಾಲಜಿಕಲ್ಲು, ಅನಾಟಾಮಿಕಲ್ಲು ಮತ್ತು ಪ್ರೈಮರಿನ ಸೆಕೆಂಡರಿನ ಅಂತ ಒಂದು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದೀವಿ. ಒಂದು ಸ್ಟಾರ್ಟಿಂಗ್ ಹೇಳ್ದಂಗೆ ಪ್ರೊಫೆಷನ್ ಒಂದು ಗುರುತಿಸ್ಕೊಳ್ತೀವಿ. CSCP ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗು ಕಾಲಲ್ಲಿ ಊದ್ಕೊಳ್ಳೋದು, ನಂತರ ಸ್ವಲ್ಪ ರೆಟಿಕ್ಯುಲರ್ ವೇನ್ಸ್ ಅಂತ, ಎಂಡೋಥೀಲಿಯಲ್ ವೇನ್ಸ್ ಅಂತ ಕಾಣಿಸ್ತದೆ. ಅಂದರೆ ಕಾಲಲ್ಲಿ ಚೀರೋ ಸಣ್ಣ ಸಣ್ಣ ರಕ್ತನಾಳಗಳು, ಸಣ್ಣ ಕೂದಲ ಥರ ರಕ್ತನಾಳಗಳು ಫಸ್ಟ್ ಉಬ್ಕೊಳ್ಳುತ್ತೆ, ರೆಟಿಕ್ಯುಲರ್ ವೇನ್ಸ್ ಅಂತ ಕರಿತೀವಿ. ಆ ರೆಟಿಕ್ಯುಲರ್ ವೇನ್ಸ್ ಸ್ವಲ್ಪ ಅದು ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಸ್, ಫಸ್ಟ್ ಸ್ಟೇಜಸ್. ಆಮೇಲೆ ರೆಟಿಕ್ಯುಲರ್ ವೇನ್ಸಿಂದ ಆ ವೇನ್ಸು ಸ್ವಲ್ಪ ದೊಡ್ಡದಾಗಿ ಅದು ಸ್ಟೇಜ್ 1, ಫಸ್ಟು C1 to C7 ಅಂತ ಇದೆ ಸರ್. ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ರೆಟಿಕ್ಯುಲರ್ ವೇನ್ಸು ಫಸ್ಟ್ ನಾರ್ಮಲ್ ಆಗಿರೋದು, ನೆಕ್ಸ್ಟ್ ಎಂಡೋಥೀಲಿಯಲ್ ವೇನ್ಸ್ ಎನ್ಲಾರ್ಜ್ಮೆಂಟ್, ನೆಕ್ಸ್ಟ್ ಅಲ್ಸರ್ ಆಗದೆ ಇರೋವಂಥದ್ದು, ಇಚ್ಚಿಂಗ್ ಆಗುತ್ತೆ ಆ ಪಾರ್ಟಲ್ಲಿ, ನಂತರ ಇಚ್ಚಿಂಗ್ ಆಗಿ ಆ ಜಾಗದಲ್ಲಿ ಅಲ್ಸರ್ ಥರ ಆಗಲ್ಲ, ನೆಕ್ಸ್ಟ್ ಅಲ್ಸರ್ ಆಗುತ್ತೆ, ಅಲ್ಸರ್ ಆದ್ಮೇಲೆ ಕೆರೆದ ಜಾಗ ಸ್ಕಾರ್ ಮಾರ್ಕ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಗೇಟ್ರಸ್ ಏರಿಯಾ ಅಂತ ಕರಿತೀವಿ. ಅಂದರೆ ನಮ್ಮ ಕಾಲಿನ ಮೀಡಿಯಲ್ ಪಾರ್ಟ್, ಅಂದರೆ ಪಾದದ ಕಡೆ ಮೀಡಿಯಲ್ ಸೈಡ್, ನಾವು ಕಾಲು ಒಳಗಡೆ ತಗೊಂಡಾಗ ಕಾಲಿಂದ ಹೊರಗಡೆ ಆಂಕಲ್ ಜಾಯಿಂಟ್, ಕೆಳಗಡೆ ಈ ಜಾಯಿಂಟ್ ಆಂಕಲ್ ಜಾಯಿಂಟ್, ಆ ಆಂಕಲ್ ಜಾಯಿಂಟ್ ಮೀಡಿಯಲ್ ಪಾರ್ಟ್ ಅಲ್ಲಿ ನಾವು ಗೇಟರ್ಸ್ ಏರಿಯಾ ಅಂತ ಕರಿತೀವಿ. ಆ ಗೇಟರ್ಸ್ ಏರಿಯಾದಲ್ಲಿ ಆಗೋ 99% ಈ ಥರ ಕ್ಯಾಪಿಲರಿ ವೀನಸ್ಟೇಸಿಸ್, ಅಂದರೆ ಯಾವಾಗ ರಕ್ತನಾಳಗಳು ರಕ್ತ ಮೇಲೆ ಹೋಗಲ್ವೋ, ಯಾವಾಗ ರಕ್ತ ಅಲ್ಲಿ ಇದಾಗುತ್ತೋ, ಓವರ್ ಎ ಪೀರಿಯಡ್ ಆಫ್ ಅ ಟೈಮ್ ಅಲ್ಲಿ ರಕ್ತ ಫಸ್ಟ್ ಅಲರ್ಜಿಯಿಂದ ಸ್ಟಾರ್ಟ್ ಆಗಿ ಕೆರೆತನೇ ಮುಂದೆ ಗಾಯ ಆಗಿ ಅಲ್ಲಿ ಒಂದು ಗಾಯ ಆಗುತ್ತೆ. ಅದಕ್ಕೆ ನಾವು ವೆರಿಕೋಸ್ ಅಲ್ಸರ್ ಅಂತ ಕರಿತೀವಿ. ಅದು ಅಡ್ವಾನ್ಸ್ ಸ್ಟೇಜ್. ಒಂದ್ಸಲ ಅಲ್ಸರ್ ಆದ್ಮೇಲೆ ನೀವು ಏನೇ ಮಾತ್ರೆ, ಏನೇ ಮೆಡಿಸನ್, ನೀವೇನೇ ಮಾಡೋದು ಅದು ವಾಸಿ ಆಗಲ್ಲ. ಸೊ ನಾವು ಅದು ಆಗೋಕ್ಕೆ ಮುಂಚೆನೇ ಏನಾದರೂ ಪ್ರಿಕಾಷನರಿ ಮೆಜರ್ಸ್ನ ತಗೊಂಡ್ರೆ ನಾವು ಮುಂದೆ ಆಗೋ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು. ಒಂದ್ಸಲ ವೆರಿಕೋಸ್ ಅಲ್ಸರ್ ಆದರೆ ಅದು ಮುಂದೆ ಬೇರೆ ಥರ 1.04 ಇಂದ 0.01% ಆ ಪರ್ಟಿಕ್ಯುಲರ್ ಅಲ್ಸರು ಕ್ಯಾನ್ಸರ್ ಥರನೂ ಆಗ್ಬೋದು. ಕ್ಯಾನ್ಸರ್ ಮಾರ್ಜುನಿಸ್ ಅಲ್ಸರ್ ಅಂತ ಕರಿತೀವಿ. ಮಾರ್ಜುನ್ ಅಂದರೆ ಅದು ಅಲ್ಸರ್ಸ್. ಸೊ ಹಾಗಾಗಿ ನಾವು ಅಲ್ಸರ್ನ ಮೊದಲೇ ಕಂಡಿಡಿದು ನಾವು ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ, ಈ ಥರ ಸಿಂಪ್ಟಮ್ಸನ್ನು ಮಾಡಿ ಕ್ಲಾಸಿಫಿಕೇಷನ್ ಮಾಡಿ, ಅದಕ್ಕೂ ಯಾವ ಸ್ಟೇಜಲ್ಲಿದೆ, ಮತ್ತು ಅದು ಯಾವ ಥರ ಮೈನು ವ್ಯಾಲ್ವ್ ಒಳಗೆ ಪ್ರಾಬ್ಲಮ್ ಇದೆಯಾ ಅಥವಾ ಇವರು ಪ್ರೊಫೆಷನಿಂದ ಆಗಿರೋದಾ, ಇದನ್ನು ಕ್ಲಾಸಿಫಿಕೇಷನ್ ಮಾಡಿ ನಾವು ಐಡೆಂಟಿಫಿಕೇಷನ್ ಮಾಡಿ, ನಂತರ ಅದನ್ನು ಡ್ರೆಸ್ಸಿಂಗ್ ಮಾಡಿ ನಾವು ಅದಕ್ಕೆ ಆಪ್ರೇಷನ್ ಬೇಕಾ, ನಾವು ಹಂಗೆ ಇದು ಮಾಡಿ ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಸಲ್ಲಿ ನಾವು ಅದನ್ನು ಜಸ್ಟ್ ಲೈಫ್ ಸ್ಟೈಲ್, ಈಗ ನಾವೇನು ಈಗ ಕಾರಣ ತಿಳ್ಕೊಂಡ್ವಲ್ಲ, ಆ ಕಾರಣನ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಅದನ್ನು ನಾವು ಕಮ್ಮಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಓವರ್ ಎ ಪೀರಿಯಡ್ ಆಫ್ ಎ ಟೈಮ್, 1-2 ವರ್ಷ 3 ವರ್ಷ ಇದರಲ್ಲಿ ಆ ಸಣ್ಣ ಗಾಯನೇ ಮುಂದೆ ದೊಡ್ಡದಾಗಿ ಅಲ್ಸರ್ ಆಗಿ ಅದು ತೊಂದರೆ ಕೊಡೋ ಚಾನ್ಸಸ್ ಆಗತ್ತೆ. ಹೇಳಿದ್ರಿ ತಾವು. ನಿಜವಾಗ್ಲೂ ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ ಇನ್ನೇನೋ ಕೊನೆ ಹಂತಕ್ಕೆ ಬೇಕಾದ್ರೆ ಹೋದಾಗ ಆಮೇಲೆ ಚಿಕಿತ್ಸೆ ತೊಗೊಂಡ್ರಾಯ್ತು, ಇನ್ನು ಸದ್ಯಕ್ಕಂತೂ ಏನೂ ಸಮಸ್ಯೆ ಇಲ್ಲ ಅಂತ ಹೇಳೋರೇ ಜಾಸ್ತಿ. ಆದರೆ ನೋಡಲಿಕ್ಕೂ ಕೂಡ ಸರಿ ಇರಲ್ಲ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ರೀತಿ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಇನ್ನೂ ಸಮಸ್ಯೆನೇ. ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ ಕೆಲವೊಂದನ್ನು, ಇದು ಚರ್ಮರೋಗ ಕಾಯಿಲೆ ಏನೋ ಆಗಿದೆ, ನರಕ್ಕೆ ಸಂಬಂಧಪಟ್ಟದ ಕಾಯಿಲೆ ಅಲ್ಲ ಇದು ಅಂತ ಕೆಲವು ಸಲ ಹಾಗೂ ಅನ್ಕೋಬೋದು. ವೈದ್ಯರ ಕಡೆ ಹೋಗದೇನೆ ನಾವು ಏನೇನೋ ಅಂದ್ಕೊಂಡ್ಬಿಡ್ತೀವಿ.
ಆದರೆ ತಾವು ಹೇಳಿದ್ರೆ ಇಷ್ಟೆಲ್ಲ ಕ್ಲಾಸಿಫಿಕೇಷನ್ಗಳಿವೆ, ಬೇರೆ ಬೇರೆ ಹಂತದಲ್ಲಿ ಇದು ಏನೇ ಯಾವ ರೂಪ ಪಡ್ಕೊಳ್ತದೆ ಅಂತ ಅನ್ನೋದು ಹೇಳ್ತಾ ಇದ್ರಿ. ಆದರೆ ನಮ್ಗೆ ಗೊತ್ತಿರಲ್ಲ. ಯಾವಾಗ ವೈದ್ಯರ ಕಡೆ ಹೋಗ್ತೀವಿ ಆವಾಗ ಮಾತ್ರ ಇದು ವೆರಿಕೋಸ್ ವೇನ್, ಉಬ್ಬು ನರಕ್ಕೆ ಸಂಬಂಧಪಟ್ಟಿರೋವಂಥ ಕಾಯಿಲೆ, ಇದ್ರ ಮುಂದೆ ಇನ್ನೂ ಗಂಭೀರ ರೂಪಕ್ಕೆ ಹೋಗುತ್ತೆ ಅಂತ ಅನ್ನೋದನ್ನು ಆವಾಗ ಮಾತ್ರ ಗೊತ್ತಾಗೋದು ನಮಗೆ. ಈ ಟ್ರೀಟ್ಮೆಂಟ್ ಅಂತ ತಾವು ಹೇಳಿದ್ರಿ, ಒಂದು ವೃತ್ತಿಯನ್ನೇ ಬದಲಾವಣೆ ಮಾಡಬೇಕಾಗ್ಬೋದು. ಯಾಕಂದರೆ ಆರೋಗ್ಯಕ್ಕಿಂತ ಮೇಲೂ ಇನ್ನೊಂದು ಯಾವುದಿಲ್ಲ, ಆರೋಗ್ಯವೇ ಭಾಗ್ಯ ಎಲ್ಲ ಹೇಳ್ತೀವಿ ನಾವು. ಆದರೆ ಕೆಲವು ವೃತ್ತಿಯನ್ನು ಬದಲಾವಣೆ ಮಾಡ್ಕೋಬೋದು. ಈಗ ಕಂಡಕ್ಟ್ರಾಗಿ ಕೆಲಸ ಮಾಡಿರೋರು 60 ವರ್ಷ ಆಗೋ ತನಕ ಅವನು ಕಂಡಕ್ಟ್ರಾಗಿ ಇರಬೇಕಾಗತ್ತೆ. ಆದರೆ ಅಲ್ಲಿ ಏನೋ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೋಬೇಕು. ಈಗ ಬೇರೆ ಯಾವುದೇ ವೃತ್ತಿಯಲ್ಲಿ ಇರೋ ಆಗಲಿ, ಚಿಕಿತ್ಸೆ ತಗೊಳ್ಳೋ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆ ಏನೇನೋ ಮುನ್ನೆಚ್ಚರಿಕೆ ಕ್ರಮಗಳನ್ನು ಒಂದು ವೃತ್ತಿ ಬದಲಾವಣೆ ಮಾಡೋಕ್ಕಂತ ಆಗಲ್ಲ. ಅಲ್ಲೇ ಇದ್ದದ್ರಲ್ಲೇ ಏನು ಮಾಡೋಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಹೇಳಿ. ಸೊ ಈಗ ಪ್ರೊಫೆಷ್ನಲ್ ಬಂತಲ್ವಾ, ಈಗ ಪ್ರೊಫೆಷ್ನಲ್ ಬಂತಂದಾಗ ವೃತ್ತಿನ ಬದಲಾವಣೆ ಮಾಡೋಕ್ಕಾಗಲ್ಲ. ಈಗ ನಾವು ನಿಂತ್ಕೊಳ್ಳೋದನ್ನು ನಾವು ಅವಾಯ್ಡ್ ಮಾಡಬೇಕು. ಈಗ ನಿಂತ್ಕೊಂಡು ಮಾಡೋರು ಅದನ್ನು ಸ್ವಲ್ಪ ನಾವು ಆದಷ್ಟು ಇದು ಮಾಡ್ಬೋದು. ಮತ್ತು ಕಾಲನ್ನು ನಾವು ಮಲ್ಕೊಳ್ಳೋ ಹೊತ್ತು ರಾತ್ರಿ ಸ್ವಲ್ಪ ಹೈಟಲ್ಲಿ ಇಟ್ಕೊಂಡು ಕ್ರೇಪ್ ಬ್ಯಾಂಡೇಜ್ ಮಾಡ್ಬೋದು. ಸ್ಟಾಕಿಂಗ್ಸ್ ಅಂತ ಬರುತ್ತೆ, ತೊಡೆ ಮಟ್ಟದವರೆಗೂ. ಅದರಲ್ಲಿ ಬೇರೆ ಬೇರೆ ಪ್ರೆಷರ್ ವೇರಿಯಂಟ್ ಗ್ರೇಡಿಂಗ್ ಇರ್ತದೆ. ಈಗ ಕಾಲಿಂದ ಕೆಳಗಡೆಗೆ ಇರೋ ರಕ್ತನಾಳಗಳಿಗೆ ಒಂಥರ ಪ್ರೆಷರು, ಕಾಲ್ ಮೇಲೆ ಇರೋ ಮಂಡಿಯಿಂದ ಮೇಲಕ್ಕೆ ಒಂಥರ ಪ್ರೆಷರು, ಇನ್ನು ಮೇಲಕ್ಕೆ ಒಂದು. ಸೊ ವಿ ಹ್ಯಾವ್ ಬೇರೆ ಬೇರೆ ಥರ ಸಾಕ್ಸ್ಗಳಿದೆ, ಸ್ಟಾಕಿಂಗ್ಸ್ ಅಂತ. ಅದರಲ್ಲಿ ಒಂದು 500 ರೂಪಾಯಿಂದ ಹಿಡಿದು ಒಂದು 10,000 ರೂಪಾಯಿವರೆಗೂ ಇದೆ ಸ್ಟಾಕಿಂಗ್ಸ್. ಸೊ ಡಿಪೆಂಡಿಂಗ್ ಆನ್ ದಿ ಪೇಷಂಟ್ಸ್ ಅಫೋರ್ಡಬಿಲಿಟಿ ಮತ್ತು ಪೇಷಂಟ್ ಅವ್ರಿಗೆ ಇದರಲ್ಲಿ ನಾವು ಪ್ರೆಷರ್ ಗ್ರೇಡಿಯಂಟ್. ಈಗ ಕೆಳಗಡೆ ಪರ್ಫೋರೇಟರ್ ವೆಸಲ್ಸ್ ಅಂತ ಇರುತ್ತೆ, ಮಂಡಿಯಿಂದ ಕೆಳಗೆ 3 ಪರ್ಫೋರೇಟರ್ ಇರುತ್ತೆ, ಮಂಡಿ ಮೇಲೆ ಒಂದು ರಕ್ತನಾಳಗಳು ಇರುತ್ತೆ. ಆ ಪರ್ಟಿಕ್ಯುಲರ್ ಪ್ರೆಷರ್ಗೆ ನಾವು ಕರೆಕ್ಟಾಗಿರೋ ಸ್ಟಾಕಿಂಗ್ಸ್ನ ಹಾಕಬೇಕು. ಕೆಲಸ ಮಾಡೋರು ಕೂತ್ಕೊಂಡು ಕೆಲಸ ಮಾಡಬೇಕು, ಮಲ್ಕೊಳ್ಳೋ ಹೊತ್ತು ಕ್ರೇಪ್ ಬ್ಯಾಂಡೇಜ್ ಹಾಕಬೇಕು. ಮತ್ತು ಈಗ ನಾವು ಈ ಕೆಲವು ಔಷಧಗಳಿದೆ. ಆಮೇಲೆ ನಾವು ಏನಂತಂದರೆ ಮೋಸ್ಟ್ ಆಫ್ ದ ಇದರಲ್ಲಿ ಈಗ ಎಲ್ಲೆಲ್ಲೋ ಹೋಗ್ತೀವಿ, ಹಳ್ಳಿ ಕಡೆ ಇದ್ದಾಗ ಜನ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅವರು ಅಲ್ಲಿ ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ. ನಾವು ಕರೆಕ್ಟಾಗಿರೋ ಡಾಕ್ಟರ್ ಹತ್ರ ಫಸ್ಟು ನಾವು ಹೋಗಬೇಕು, ಆಯಿತಾ. ಈಗ ಒಂದು ಸಿಸ್ಟಮ್ ಆಫ್ ಮೆಡಿಸನ್ಗೂ ಇನ್ನೊಂದು ಸಿಸ್ಟಮ್ ಆಫ್ ಮೆಡಿಸನ್ಗೂ ದೇರ್ ಇಸ್ ಎ ಡಿಫ್ರೆನ್ಸ್ ಆಫ್ ವೇ ಆಫ್ ಟ್ರೀಟಿಂಗ್. ಈಗ ನಮ್ಮದು ಆ್ಯಲೋಪತಿ ಇದರಲ್ಲಿ ಈಗ ನಾವು ಫಸ್ಟು ಯಾಕೆ ಆಗಿದೆ ಅಂತ ಫಸ್ಟು ನಾವು ಕಂಡುಹಿಡಿಬೇಕು. ಈಗ ನಾವು ಹೇಳಿದ್ದನ್ನೆಲ್ಲ ಫಸ್ಟ್ ಏನು, ಇದು ಹೇಗೆ ಅನ್ನೋದು ಫಸ್ಟ್ ಕಂಡುಹಿಡಿಬೇಕು. ಪ್ರೊಫೆಷನ್ ಹೇಳೋದಕ್ಕೆ ಚೇಂಜ್ ಮಾಡೋಕ್ಕಾಗದಾಗಿರೋದ್ರಿಂದ ನಾವು ಫಸ್ಟು ಇವ್ರಿಗೆ ಒಂದು ಬೇಸಿಕಲಿ ಕಾಲಿಗೆ ನಾವು ಡ್ಯೂಪ್ಲೆಸ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಡ್ಯೂಪ್ಲೆಸ್ ಸ್ಕ್ಯಾನ್ ಮಾಡಿ, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಸೂಪರ್ಫಿಷಿಯಲ್ ಸಿಸ್ಟಮು, ಡೀಪ್ ಸಿಸ್ಟಮು, ಈ ಥರ ರಕ್ತನಾಳಗಳು ಯಾವ ಮಟ್ಟದಲ್ಲಿ ಏನಿದೆ, ಎಲ್ಲಿ ಡಿಫೆಕ್ಟ್ ಇದೆ ಅಂತ ಕಂಡುಹಿಡಿಬೇಕು. ಈ ಕಾಲು ತೊಡೆ ಹತ್ರ ನಾವು ಸೆಫನೋಫೆಮರಲ್ ಜಂಕ್ಷನ್ ಅಂತ ಒಂದಿರುತ್ತೆ. ಅದು ನಾರ್ಮಲಾಗಿ ಈ ಕಾಲಲ್ಲೊಂದು 2 ಕಾಲಲ್ಲೂ ಇರುತ್ತೆ. ಆ ಸೆಫನೋಫೆಮರಲ್ ಜಂಕ್ಷನಲ್ಲಿ ಹೆಂಗೆ ನಾವು ಅದು ಏನು ಈ ಬಲೂನ್ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ, ಈ ರಬ್ಬರ್ ಬ್ಯಾಂಡಲ್ಲಿ ಹೇಗೆ ಪ್ರೆಷರ್ ಇರುತ್ತೆ ಹಾಗೆ ಅದು ಬ್ಲಡ್ನ ರಿಸ್ಟ್ರಿಕ್ಟ್ ಮಾಡುತ್ತೆ. ಕೆಳಗಡೆಯಿಂದ ಅಷ್ಟು ಸುಲಭವಾಗಿ ಬ್ಲಡ್ಡು ಇದಾಗಲ್ಲ. ಯಾವಾಗ ನಾವು SFJ ಜಂಕ್ಷನ್ ಅಂತೀವಿ, ಸೆಫನೋಫೆಮರಲ್ ಜಂಕ್ಷನ್ನು ಇನ್ಕಾಂಪಿಟೆಂಟ್ ಆದಾಗ ರಕ್ತನಾಳಗಳು ತಾನೇ ಅದು ಮೇಲೆ ಇದಾಗಲ್ಲ. ನಾವು ವಿ ಹ್ಯಾವ್ ಟು ಫಸ್ಟ್ ಕ್ರೇಪ್ ಬ್ಯಾಂಡೇಜ್ ಹಾಕಬೇಕು. ಒಳ್ಳೆ ಕರೆಕ್ಟು ನಾವು ಫಸ್ಟು ಒಂದು ವೀನಸ್ಸು ಪ್ಲೆಥಿಸ್ಮೋಗ್ರಫಿ ಡ್ಯೂಪ್ಲೆಸ್ ಸ್ಕ್ಯಾನ್ ಮಾಡಿ ನಾವು, ಅಥವಾ CT ವಿನೋಗ್ರಾಮ್ ಮಾಡಿ ಕಾಲದು ಎಷ್ಟು % ಡಿಫೆಕ್ಟ್ ಇದೆ, ಎಲ್ಲಿ ಡಿಫೆಕ್ಟ್ ಇದೆ, ಲಾಂಗ್ ಸೆಫೆನಸ್ ವೈನ್ ಅಂದರೆ ಉದ್ದ ಮೇಲೆ ತೊಡೆಯಿಂದ ಕಾಲವರೆಗೂ ಬಂತ ಲಾಂಗ್ ಸೆಫೆನಸ್ ವೈನಲ್ಲಿ ಡಿಫೆಕ್ಟ್ ಇದೆಯಾ, ಅಥವಾ ಕಾಲು ಕೆಳಗಡೆ ಇರೋ ಸ್ಮಣ್ಣ ಪರ್ಫೋರೇಟ್ರಲ್ಲಿ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ನಾವು ಫಸ್ಟು ಕೈಡಬೇಕು. ಫಸ್ಟ್ ಯೂಶಲಿ ಡಾಕ್ಟರ್ ಹತ್ರ ಹೋದರೆ ಅವರು ಒಂದು ಕೆಲವು ಕ್ಲಿನಿಕಲ್ ಟೆಸ್ಟ್ ಮಾಡ್ತೀವಿ, ನಾವು ಮಾಡಲೇಬೇಕು, ಟೆಸ್ಟ್ ಮಾಡ್ತೀವಿ, ಕೆಲವು ಟೆಸ್ಟ್ಗಳು ಮಾಡ್ತೀವಿ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ನಮ್ಮ ಅಸೆಸ್ಮೆಂಟಲ್ಲಿ ಇದಕ್ಕೆ ಏನಾಗಿರುತ್ತೆ ಅಂತ ನಾವು ಅಸೆಸ್ ಮಾಡಿ ಕ್ಲಾಸಿಫಿಕೇಷನಲ್ಲಿ ನಾನು ಹೇಳ್ದಂಗೆ CACP ಕ್ಲಾಸಿಫಿಕೇಷನ್ ಪ್ರಕಾರ ನಾವು ಕಾಯಿಲೆನ ಎಲ್ಲಿ ಫಿಟ್ ಆಗುತ್ತೆ ಅಂತ ನೋಡ್ತೀವಿ. ನಂತರ CT ಸ್ಕ್ಯಾನು ಮತ್ತು ಡ್ಯೂಪ್ಲೆಕ್ಸ್ ಸ್ಕ್ಯಾನ್ ಮಾಡಿ ಯಾವ ಇದಕ್ಕೆ ಅಂತ ಕನ್ಫರ್ಮ್ ಮಾಡ್ತೀವಿ. ಇದೆರಡು ಕನ್ಫರ್ಮ್ ಮಾಡಿದ್ಮೇಲೆ ಯಾವ ಪೇಷಂಟ್ಗೆ ಸರ್ಜರಿ ಬೇಕೋ, ಯಾವ ಪೇಷಂಟ್ನ ನಾವು ಹಂಗೆ ಟ್ರೀಟ್ ಮಾಡ್ಬೋದು, ಇದನ್ನು ನಾವು ಮಾಡ್ಬೋದು. ಈಗ ಸರ್, ತಾವು ಈ ಸರ್ಜರಿಗೆ ನಾನು ಅಲ್ಲಿಗೆ ಬರಬೇಕಂತ, ಸರ್ಜರಿ ಯಾವ ಸಮಯದಲ್ಲಿ ನೀವು ಮಾಡ್ತೀರಿ ಅಂತ ಕೇಳಬೇಕಂತ ಮಾಡಿದ್ದೆ, ಬಂತು. ಈಗ ಸರ್ಜರಿ ಮಾಡಿಯಾದ ನಂತರ ಯಾವ ರೀತಿ ಮುಂಜಾಗ್ರತೆ ಮತ್ತು ಅಲ್ಲಿ ಎಚ್ಚರಿಕೆ ತಗೋಬೇಕಾಗತ್ತೆ ಅಂತ ಅನ್ನೋದ್ರ ಕಡೆ ಗಮನ ವಹಿಸಬೇಕಾಗತ್ತೆ. ಈಗ ಅದೇ ಈ ರೀತಿಯಾದಂತಹ ಒಂದು ಸರ್ಜರಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಎಲ್ಲ ಕಟ್ ಮಾಡ್ತೀರಾ, ಅದು ನೋಡೋಕ್ಕೂ ಕೂಡ ಅಗ್ಲಿಯಾಗಿ ಕಾಣಿಸ್ಬೋದು, ಅಥವಾ ಅದರ ಆ ಸರ್ಜರಿ ಮೂಲಕವಾಗಿ ಆ ಚಿಕಿತ್ಸೆ ಸರಿಯಾಗ್ಬಿಡುತ್ತಾ? ಸೊ ಈಗ ನಾನು ಹೇಳ್ದಂಗೆ ಫಸ್ಟ್ ಒನ್ಸ್ ನಾವು ಡಯಾಗ್ನೋಸ್ ಮಾಡಿದ್ಮೇಲೆ ಕ್ಲಾಸಿಫೈ ಮಾಡಿ ನಮ್ದು ಇದು ಯಾವ ಸ್ಟೇಜಲ್ಲಿದೆ, ನಾವು 3-4 ಥರ ಆಪ್ಷನ್ಸ್ ಇಟ್ಕೊಂಡಿರ್ತೀವಿ. ಈಗ ಸ್ಟೇಜ್ 1 ಅಲ್ಲಿ ಇವಾಗ ಎಲ್ಲ ಕಾಸ್ಮೆಟಿಕ್ ಇದು, ಜನ ತುಂಬ ಸೂಕ್ಷ್ಮರು,
ಒಂದು ರಕ್ತನಾಳ ಕಂಡ ತಕ್ಷಣ ಕೆಲವರು ಈಗ ತಕ್ಷಣ ಡಾಕ್ಟ್ರನ್ನ ಕಂಡು ಸರ್ ಇದಕ್ಕೆ ಏನು ಮಾಡಬೇಕು ಅಂತ. ಸೊ ನಾವು ಆ ಥರ ಕೇಸಲ್ಲಿ ದೊಡ್ಡ ದೊಡ್ಡ ಪ್ರೊಸೀಜರ್ ಎಲ್ಲ ಏನು ಮಾಡೋ ಅವಶ್ಯಕತೆ ಇರಲ್ಲ. ಸಿಂಪಲ್ ಸ್ಕ್ಲಿರೋಥೆರಪಿ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅಂದರೆ ಫೋಮ್ ಜೆಲ್ ಬರ್ತದೆ. ಈಗ ಕಾಲಲ್ಲಿ ರೆಟಿಕ್ಯುಲರ್ ವೇನ್ಸ್, ಎಂಡೋಥಿಲಿಯಲ್ ವೇನ್ಸ್ ಅಂತ ಹೇಳಿದ್ನಲ್ಲ, ಆ ವೇನಿಗೆ ಫೋಮ್ ಸ್ಕ್ಲಿರೋಥೆರಪಿ ಅಂತ ಕರಿತೀವಿ. ಸೊ ಮಂಡಿಯಿಂದ ಕೆಳಗಡೆ ಇರೋಂತಹ ವೇನಿಗೆ ನಾವು ಪಾಲಿಡೋಕ್ಯಾಲ್ ಅಂತ ಒಂದು ಅದನ್ನು ನಾವು ಫೋಮ್ ನೊರೆ ಥರ ಮಾಡಿ ಅದನ್ನು ವಿತ್ ವೀನಸ್ ಡಾಪ್ಲರ್ ಸಹಾಯದಿಂದ ಎಲ್ಲಿ ರಕ್ತನಾಳಗಳು ಉಬ್ಕೊಂಡಿದೆಯೋ ಆ ಪಾರ್ಟ್ಗೆ ಇದನ್ನು ಇಂಜೆಕ್ಟ್ ಮಾಡಿದ್ರೆ ಮಂಡಿಯಿಂದ ಕೆಳಗಿರಂತಹ ಇದನ್ನು ಸ್ಕ್ಲಿರೋಥೆರಪಿಯಲ್ಲಿ ಕಂಟ್ರೋಲ್ ಆಗ್ತದೆ. ಸೊ ಇನ್ನು ಕೆಲವರಿಗೆ ಇನ್ನೂ ಸ್ವಲ್ಪ ಮೇಲೋಗಿದೆ ಅಂತ ಇಟ್ಕೊಳ್ಳೋಣ. ಆವಾಗ ನಾವು ಈಗ ಅಡ್ವಾನ್ಸ್, ಈಗ ಮುಂಚೆ ಎಲ್ಲ ಒಂದು 10 ವರ್ಷದಿಂದ ನಾವು ದೊಡ್ಡದು ಆಪ್ರೇಷನ್ ಮಾಡ್ತೀವಿ, ಜಂಕ್ಷನ್ ಹತ್ರ ಎಲ್ಲಿ ಡಿಫೆಕ್ಟ್ ಇದೆ ಅಲ್ಲಿಗೆ ಓಪನ್ ಮಾಡಿ ಫ್ಲಶ್ ಲೈಗೇಷನ್ ಅಂತ ಮಾಡ್ತಾ ಇದ್ವಿ. ಈಗ ಥಿಂಗ್ಸ್ ಅಡ್ವಾನ್ಸ್, ಈಗ ನಾವು ಮಿನಿಮಲಿ ಇನ್ವೇಸಿವ್ ರೋಬೋಟಿಕ್ ಸರ್ಜರಿ, ಲೇಸರ್ ಸರ್ಜರಿ ಮಾಡ್ತಾಯಿದ್ದೀವಿ. ಸೊ ವಿಲ್ ಡೂ ವಾಟ್ ಈಸ್ ಎಸ್ EVLS ಪ್ರೊಸೀಜರ್ ಅಂತ ಕರಿತೀವಿ. ಎಂಡೋವೀನಸ್ ಲೇಸರ್ ಅಬ್ಲೇಷನ್, EVLS ಅಂತ ಕರಿತೀವಿ. ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಕರಿತೀವಿ. ಈ EVLS ಪ್ರೊಸೀಜರ್ ಅಂದರೆ ವೆರಿ ವೆರಿ ಸಿಂಪಲ್. ಇಟ್ಸ್ ಎಲ್ಲ ವಾಕಬಲ್ ಡೇಪ್ಗೆ ಪ್ರೊಸೀಜರ್. ಈಗ ಬೆಳಗ್ಗೆ ಬಂದು ಸಾಯಂಕಾಲ ಮನೆಗೆ ಹೋಗೋದು. ಸೊ ನಾವೇನು ಮಾಡ್ತೀವಿ, ಎಲ್ಲಿ ರಕ್ತನಾಳಗಳು ಉಬ್ಕೊಂಡಿದೆಯೋ, ಈಗ ಮೇನ್ ತೊಡೆ ಹತ್ರ ನಾವು ಒಂದು ಸಣ್ಣ ಕೇಬಲ್ ಹಾಕಿ ಯಾವ ಪೂರ್ತಿ ರಕ್ತನಾಳಗಳನ್ನ ನಾವು ಒಂಥರ ಇದು ಮಾಡಿಕೊಂಡು ಲೇಸರ್ ಮಿಷಿನಲ್ಲಿ ಮೇಲ್ಗಡೆಯಿಂದ ಕೆಳಗೆ ರಕ್ತನಾಳಗಳನ್ನು ನಾವು ಮೇಲ್ಗಡೆಯಿಂದ ಕರೆಂಟಲ್ಲಿ ಕರೆಂಟ್ ಟ್ರೀಟ್ಮೆಂಟ್ ಅಂತಾರೆ ಅದರಲ್ಲಿ ನಾವು ಅದನ್ನು ಬ್ಲಾಕ್ ಮಾಡ್ಕೊಂಡು ಬರ್ತೀವಿ. ಸೊ ಇದೆಲ್ಲ ಮಾಡ್ತಂತಂದ್ರೆ ಆಮೇಲೆ ಎಲ್ಲೋ ಮಂಡಿಯಿಂದ ಕೆಳಗೆ ಸ್ಕ್ಲಿರೋಥೆರಪಿ ಮಾಡ್ತೀವಿ. ಇದೆಲ್ಲ ಮಾಡ್ತಂದ್ರೆ ಇದು ಲೇಟೆಸ್ಟ್ ಅಂದರೆ ಸೇಮ್ ಡೇಗೆ ಪ್ರೊಸೀಜರ್. ಆ ನಂತರ ಅದು ಉಬ್ಬಲ್ಲ, ಅಂದ್ರೆ ರಕ್ತನಾಳಗಳನ್ನ ನಾವು ಒಳಗೆ ಕೊಲ್ಯಾಪ್ಸ್ ಆಗಿ ಎಷ್ಟಿರುತ್ತೆ ರಕ್ತನಾಳದ ಒಳಗೆ ಏನು ಡಯಾಮೀಟರ್ ಇದೆ ಅದು ಕೊಲ್ಯಾಪ್ಸ್ ಆಗೋದು. ಈ ಎಲ್ಲ ಮತ್ತೆ ಈ ಪರ್ಫೋರೇಟರ್ಸ್ ಅಂತ ಏನಿದೆ ಇದೆಲ್ಲ ನಾವು ಸ್ಕ್ಲಿರೋಥೆರಪಿ ಮಾಡೋದ್ರಿಂದ ಅದನ್ನು ಹೆಂಗೆ ಹೇಳ್ತಾರೆ, ಈಗ ಓವರ್ ಎ ಪೀರಿಯಡ್ ಆಫ್ ಎ ಟೈಮು ರಕ್ತನಾಳಗಳ ಒಳಗಡೆ ಫೈಬ್ರೋಸಿಸ್ ಅಂತ ಆಗಿ ರಕ್ತನಾಳಗಳು ಮುಚ್ಚೋಗುತ್ತೆ ತನ್ನಷ್ಟಕ್ಕೆ. ಅದನ್ನು ನಾವು ಫೋಮ್ ಸ್ಕ್ಲಿರೋಥೆರಪಿ ಅಂತ ಕರಿತೀವಿ. EVLS ಪ್ರೊಸೀಜರ್ ವೆರಿ ನಾವು ಲೇಟೆಸ್ಟ್ ಪ್ರೊಸೀಜರ್. ಮತ್ತು ವಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಪ್ರೊಸೀಜರ್ ಮಾಡ್ತೀವಿ. ಇದರಿಂದ ಒಂದು 90% ಅಷ್ಟು ಜನಕ್ಕೆ ಉಪಯೋಗ ಆಗಿದೆ. ಮತ್ತು ದೇ ಹ್ಯಾವ್ ಟು ಯೂಸ್ ಸ್ಟಾಕಿಂಗ್ ಅನ್ನೋದನ್ನು ಮಾಡಬೇಕಾಗತ್ತೆ. ಸೊ ಆಮೇಲೆ ಇದೇನಂತಂದ್ರೆ ಈಗ ಒಂದು ಕಾಲಿಗೆ ಮಾಡಿದ್ರೆ ಇನ್ನೊಂದು ಕಾಲಿಗೆ ಇಟ್ಸ್ ದ ರಿಪೀಟಿಂಗ್ ಪ್ರೊಸೀಜರ್ ಇದು ಆಗ್ತಾ ಇರುತ್ತೆ. ಸೊ ಒಂದ್ಸಲ ಮಾಡಿದ್ರೆ 90% ಪೇಷಂಟ್ ವಿಲ್ ಬಿ ರಿಲೀವ್ಡ್ ಆಫ್ ಸಿಂಪ್ಟಮ್ಸ್. ಓಕೆ. ಈಗ ಸರ್ ಬರೀ ಕಾಲಿಗೆ ಅಷ್ಟೇ ವೆರಿಕೋಸ್ ವೇನ ನಾವು ಮಾತಾಡಬೇಕಾಗಿರೋದು ಇಷ್ಟಕ್ಕೆ ಸೀಮಿತನಾ, ಅಥವಾ ವೆರಿಕೋಸ್ ವೇನ್ ತರಹ ಸಮಸ್ಯೆ ತಾವು ಹೇಳಿದ್ರಿ ಪ್ರೆಗ್ನೆನ್ಸಿ ಸಂದರ್ಭಗಳಲ್ಲಿ ಸ್ವಲ್ಪ ಉಬ್ಬು ಬಿಡುತ್ತೆ ಮತ್ತು ಆಮೇಲೆ ಸರಿಯಾಗಿಬಿಡುತ್ತೆ ಅಂತೇಳಿ, ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಮನುಷ್ಯನ ಬೇರೆ ಬೇರೆ ಅಂಗಗಳಲ್ಲಿ ಈ ವೆರಿಕೋಸ್ ವೇನ್ ಈ ರೀತಿಯಾದಂಥ ಕೆಲವು ಸಮಸ್ಯೆಗಳು ಅಲ್ಲಲ್ಲೇ ಕಾಣಿಸ್ತಾವ? ಆಗುತ್ತೆ ಸರ್. ನಾನು ಆಗಲೇ ಹೇಳ್ದಂಗೆ ಈಸೋಫೇಗಸ್ ಅಲ್ಲಾದರೆ ಈಸೋಫೇಜಲ್ ವ್ಯಾರೈಸಿಸ್ ಅಂದರೆ ನುಂಗು ಅನ್ನನಾಳದಲ್ಲೂ ಅದು ಟೆಸ್ಟಿಸು ಬೀಜ ವೃಷಣಗಳಲ್ಲಿ ಆದರೆ ಅದು ವೆರಿಕೋಸೀಲ್ಸ್ ಅಂತ ಆಗ್ತದೆ. ಅಲ್ಲೂ ಡೈಲೇಟೆಡ್ ವೇನ್ಸ್ ಆಗುತ್ತೆ. ಅದರಿಂದ ಪ್ರೈಮರಿ ಇನ್ಫರ್ಟಿಲಿಟಿ ಇಸ್ ವೆರಿ ಕಾಮನ್ ಇನ್ಫರ್ಟಿಲಿಟಿ. ಸೊ ಅಲ್ಲಿ ಈ ಸರ್ಜರಿ ಮೂಲಕವಾಗಿ ಅದನ್ನು ಸರಿ ಮಾಡ್ಬೋದಾ ಒಟ್ಟಾರೆ? ಈಗ ಬೇರೆ ಬೇರೆ ಭಾಗದಲ್ಲಿ ಆದಾಗ ಈಗ ಕಾಲಲ್ಲಿ ತಾವು ಬೇರೆ ಬೇರೆ ಟ್ರೀಟ್ಮೆಂಟ್ ಹೇಳಿದ್ರಿ. ಹೌದು ಸರ್. ದೇಹದ ಒಳಭಾಗದಲ್ಲಿ ಏನಾದರೂ ಈ ರೀತಿ ನರಗಳು ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಉಬ್ಬಿದ್ರೆ ಹೌದು ಸರ್ ಅದನ್ನು ಸರ್ಜರಿ ಮಾಡಿ ಸರಿಪಡಿಸ್ಬೇಕಾ? ಹೌದು ಸರ್. ಫಸ್ಟು ಸಿಂಪ್ಟಮ್ಸ್ ಕಾಣಬೇಕಂದ್ರೆ ಆಲ್ರೆಡಿ ಅಲ್ಲಿ ಒಂದು 70 to 80% ಎಲ್ಲ ಡ್ಯಾಮೇಜ್ ಆದ್ಮೇಲೆ ನಿಮ್ಗೆ ಸಿಂಪ್ಟಮ್ ಕಾಣೋದು. ಈಗ ಈಸೋಫೇಜಲ್ ವೆರಿಸಸ್ ಆಗಿದ್ರೆ ಅಲ್ಲಿಗೆಲ್ಲ ಇದೆಲ್ಲ ನಾನು ಮುಂಚೆ ಹೇಳಿತರ ಪೋರ್ಟಲ್ ಹೈಪರ್ಟೆನ್ಷನ್ ಆಗಿ ಲಿವರ್ ಡ್ಯಾಮೇಜ್ ಆಗಿ ಇದೆಲ್ಲ ಆದ್ಮೇಲೆ ಈಸೋಫೇಜಲ್ ವೆರಿಸಸ್ ಆಗೋದು. ಅದೇನು ಮೊದಲೇ ಕಾಣೋದಿಲ್ಲ. ಅದಕ್ಕೆ ನಾವು ಎಂಡೋಸ್ಕೋಪಿ ಪ್ರೊಸೀಜರ್ ಮಾಡ್ಬೋದು. ಈ ವೆರಿಕೋಸಿಲ್ ಇನ್ನೂ ಇದಕ್ಕೆ ಅದಕ್ಕೂ ಆಪರೇಷನ್ ಮಾಡ್ಬೋದು. ಆಮೇಲೆ ಈ ಹೆಮೊರಾಯ್ಡ್ಸ್ ಅಂದಲ್ಲ ಅದಕ್ಕೂ ನಾವು ಮಾಡ್ಬೋದು. ಸೊ ಬಾಡಿ ಬೇರೆ ಬೇರೆ ಜಾಗದಲ್ಲಿ ಈ ಥರ ರಕ್ತನಾಳಗಳು ಉಬ್ಕೊಳ್ಳೋದಕ್ಕೆ ಇದೆಲ್ಲ ಹೇಳ್ತೀವಿ. ಸರಿ, ಅಂದರೆ ಈಗ ಸರ್ಜರಿನೇ ಅಂತಿಮ ಅಂತಿಲ್ಲ. ಸಾಮಾನ್ಯವಾಗಿ ನೀವು ಅದನ್ನು ರೋಗ ಇದೆಯೋ ಇಲ್ಲ ಅಂಥೇಳಿ ಕಂಡುಹಿಡಿತೀರಿ. ಬೇರೆ ಬೇರೆ ಮೆಥಡ್ ಮೂಲಕವಾಗಿ ಅದು ಸ್ಕ್ಯಾನರ್ ಮಾಡ್ಬೋದು ಅಥವಾ ನೀವು ಪರೀಕ್ಷೆ ಮಾಡೋದ್ರಿಂದನೂ ಗೊತ್ತಾಗುತ್ತೆ ಒಂದು, ಮತ್ತು ಗುಳಿಗೆಯಿಂದನೂ ಕೂಡ ಅದನ್ನು ಕಂಟ್ರೋಲಿಗೆ ತರಬಹುದು. ಎಷ್ಟು ಬೇಗ ನಾವು ವೈದ್ಯರ ಕಡೆ ಹೋಗ್ತೀವಿ ಅಷ್ಟು ಬೇಗ ನಮಗೆ ಇದರ ಟ್ರೀಟ್ಮೆಂಟ್ ಶುರು ಮಾಡಿಕೊಂಡ್ರೆ ಬಹುಶಃ ಸಮಸ್ಯೆಯಿಂದ ಪಾರಾಗ್ಬೋದು. ನಿಜವಾಗಲೂ ಬಹಳ ವಿಶೇಷವಾದಂಥ ಕೆಲವು ನಮಗೆ ಅಷ್ಟಾಗಿ ನಾವು ತಲೆ ಕೆಡಿಸ್ಕೊಳ್ಳದೆ ಇರೋವಂಥ ರೀತಿಯಾಗಿ ಅನೇಕ ಕಾಯಿಲೆಗಳಿವೆ. ವೈದ್ಯಕೀಯ ಜಗತ್ತು ಬದಲಾವಣೆ ಆದಂಗೆ ಸಾಕಷ್ಟು ಹೊಸ ಕಾಯಿಲೆಗಳು ಏನೇನಿವೆ, ನಾವು ಯಾವ್ಯಾವುದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋದೆಲ್ಲ ಗೊತ್ತಾಗುತ್ತೆ. ತಾವು ಇವತ್ತು ವೆರಿಕೋಸ್ ವೇನ್ ಅದಕ್ಕೆ ಹೇಗೆ ಅದು ಸಮಸ್ಯೆ ಅಂತ ನಮಗೆ ಕಾಣಿಸುತ್ತೆ, ಮತ್ತು ನಿರ್ಲಕ್ಷ್ಯ ಎಷ್ಟು ಮಾಡಿರ್ತೀವಿ, ನಿರ್ಲಕ್ಷ್ಯ ಮಾಡಿದರೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ತಿಳಿಸಿದ್ದೀರಿ. ಡಾಕ್ಟರ್ ವಿಕ್ರಮ್ ಎಸ್ ಬಿಳಿಗಿರಿ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ.